ಕಂಗ್ರ್ಯಾಚುಲೇಷನ್ಸ್ ಅತ್ತೆ. ಇವತ್ತಿನ ಮಟ್ಟಿಗೆ ಗೆದ್ದಿದ್ದೀನಿ ಅಂತ ತುಂಬಾ ಖುಷಿಯಲ್ಲಿರ್ಬೇಕಲ್ವಾ ನೀವು? ಏನ್ ಮಾತಾಡ್ತಿದ್ಯಾ? ಆಟದಲ್ಲಿ ಒಂದಷ್ಟು ಸುತ್ತು ಅಂತ ಇರುತ್ತೆ. ಎಲ್ಲಾ ಸುತ್ತಲ್ಲಿ ಅಥವಾ ಜಾಸ್ತಿ ಸುತ್ತಲ್ಲಿ ಯಾರು ಗೆಲ್ತಾರೋ ಅವನೇ ವಿನ್ನರು ಅಂತ ಹೇಳೋದು. ಗ್ಯಾಪ್ ಅಲ್ಲಿ ಯಾವ್ದೋ ಒಂದ್ ಸುತ್ತಲ್ಲಿ ಮುನ್ನಡೆ ಪಡ್ಕೊಂಡು ಬೀಗಿದ್ರೆ ಫೈನಲ್ ಅಲ್ಲಿ ಸೋತಾಗ ಏನ್ ಬಿಲ್ಡಪ್ ಗುರು ಇವಳಿಗೆ, ಆಡಕ್ಕೆ ಬರಲ್ಲ, ಶೋ ಏನು ಕಮ್ಮಿ ಇಲ್ಲ ಅಂತ ಆಡ್ಕೋತಾರೆ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ಅತ್ತೆ ಸುಮ್ನೆ ಕಿರಿಚ್ಬೇಡಿ. ನಿಮಗ್ ಹೆದರ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಾನು ಆರ್ತಿ ಅಕ್ಕ ಅಲ್ಲ, ಅಮೂಲ್ಯ. ನೀವ್ ಸರಿಯಾಗಿ ನಡ್ಕೊಂಡಿದ್ರೆ ನಾನ್ ನಮ್ಮಮ್ಮನ ಎಷ್ಟು ಪ್ರೀತಿ ಮಾಡ್ತೀನೋ ನಿಮ್ಮನ್ನು ಹೆಚ್ಚು ಕಡಿಮೆ ಅಷ್ಟೇ ಪ್ರೀತಿಸ್ತಾ ಇದ್ದೆ, ಗೌರವಿಸ್ತಾ ಇದ್ದೆ. ಆದ್ರೆ ನೀವು ಹಾಗೆ ನಡ್ಕೊಳ್ಳಿಲ್ಲ. ನೀವು ಮಾಡ್ತಿರೋ ಕುತಂತ್ರ ಎಲ್ಲ ನನಗ್ ಚೆನ್ನಾಗಿ ಗೊತ್ತಾಗ್ತಿದೆ. ಮನೇಲಿ ನೋಡಿದ್ರೆ ನನ್ನ ಮತ್ತೆ ಆರ್ತಿ ಅಕ್ಕನ್ನ ದೂರ ಮಾಡೋದಕ್ಕೆ ಸಂಚ್ ಮಾಡ್ತಿದ್ದೀರಾ. ಅಲ್ಲಿ ಆಫೀಸಲ್ಲಿ ನೋಡಿದ್ರೆ ವಿಕ್ಕಿ ಬಾಬಾ ಮತ್ತೆ ನನ್ನ ಗಂಡನ ಮಧ್ಯೆ ತಂದ್ ಹಾಕಕ್ ನೋಡ್ತಿದ್ದೀರಾ. ಅವ್ರ ಮುಂದೆ ನನ್ನ ಮಕ್ಳು ಅಂತ ನಾಚೂಕಿಂದ ಮಾತಾಡ್ತೀರಾ. ಮಕ್ಳ ಮಧ್ಯೆನೆ ಜಗಳ ತಂದಿಡೋದಕ್ಕೆ ಹೇಗತ್ತೆ ಮನ್ಸ್ ಬರತ್ತೆ ನಿಮಗೆ? ಏ ಸುಹಾಸಿನಿ, ನಿನಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದು ಅನ್ನೋದನ್ನ ಮರಿಬೇಡ. ನೇನ್ ಈ ಮನೆಗೆ ಸೇರೋದು ಒಳಗಡೆ ಬಂದಿದ್ದೀನ ಏಕೆ ನಿನ್ ಕೈಗೆ ಹೋಗಿ ಮತ್ತೆ ನನ್ನ ಕೈಗೆ ಬಂದು. ಇದರಲ್ಲೇ ಅರ್ಥ ಮಾಡ್ಕೊ ಏ ಸುಹಾಸಿನಿ ಎಷ್ಟು ಪವರ್ಫುಲ್ ಅಂತ. ಅತ್ತೆ, ಸೆಕ್ಯೂರಿಟಿ ಗಾರ್ಡು ಜ್ಯುವೆಲರಿ ಶಾಪ್ ಕಾಯ್ತಿದ್ದ ಅಂದ್ ಮಾತ್ರಕ್ಕೆ ಅವನು ಓನರ್ ಆಗಲ್ಲ ಅಲ್ವಾ? ಸಾಕ್ ನಿಲ್ಸು. ಈ ಮನೆಯಲ್ಲಿ ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡು ಹೋಗು. ಸುಮ್ನೆ ನನ್ನನ್ನ ಎದುರು ಹಾಕೊಳಕ್ ಹೋಗ್ಬೇಡ. ಈಗ ನೀನು ಆಫೀಸಿಗೆ ಹೋಗದೆ ಮನೆಯಲ್ಲಿ ಮುಸುರೆ ತಿಕ್ಕೋ ತರ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಈ ಮನೆಯಿಂದ ಒದ್ದು ಹೊರಗಾಗ್ತೀನಿ. ಹುಷಾರ್. ಮೋ ಸುವಾಸನೆ, ನಾನ್ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ಅಂದ್ರೆ ನೀವು ಆ ಗೌರವನ ಉಳಿಸ್ಕೊಳ್ಳೋದನ್ನ ಕಲ್ತ್ಕೊಡಿ. ಮಾತಾಡು ಮಾತಾಡು. ಎಷ್ಟು ಮಾತಾಡ್ತೀಯೋ ಅಷ್ಟೇ ಅನುಭವಿಸ್ತೀಯ. ಯಾವತ್ತೂ ಈ ಸುಹಾಸಿನಿನ ಎದುರು ಹಾಕೊಳ್ಳೋ ಸಾಹಸ ಮಾಡಬೇಡ. ಇನ್ಮೇಲೆ ಈ ಮನೇಲಿ ನಾನಾ ನೀವ ಅಂತ ನೋಡೇ ಬಿಡೋಣ. ನೀವ್ ಅದೆಷ್ಟು ಆಡ್ತಿರೋ ಆಡಿ, ನಾನ್ ನಿಮ್ ವಿರೋಧ ಆಡೋದಕ್ಕೆ ಯಾವಾಗ್ಲೂ ರೆಡಿ ಆಗಿರ್ತೀನಿ. ಆರ್ತಿ ಅಕ್ಕ ಇನ್ಮೇಲೆ ಏನೇ ಹೇಳಿದ್ರು ನಾನು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು. ಯಾರೋ ನನ್ ವಿರುದ್ಧ ಚೂ ಬಿಡ್ತಿದ್ದಾರೆ ಅಂತ ನನಗ್ ಡೌಟ್ ಇತ್ತು. ಆದ್ರೆ ಈಗದು ನೀವೇ ಅಂತ ಕನ್ಫರ್ಮ್ ಆಯ್ತು. ಡೌಟ್ ಅಲ್ಲೇ ನಾವ್ ಸೋಲಲ್ಲ. ಇನ್ನು ಕ್ಲಾರಿಟಿ ಸಿಕ್ಕಿದ್ಮೇಲೆ ಕೇಳ್ಬೇಕಾ? ನಾವ್ ಅವಾಗ್ಲೇ ಹಂಗೆ. ಇನ್ನು ಗೊತ್ತಲ್ಲ, ಇವತ್ತಿಂದನೇ ನೀನು ಅವನತಿ ಶುರು ಅಂತ ಅನ್ಕೋ. ನೇನಿ ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಈ ಸುಹಾಸಿನಿನ ಗೆದ್ಬಿಟ್ಟೆ ಅಂತ ಅನ್ಕೋಬೇಡ. ನೀನಿನ್ನು ನೋಡೋದು ತುಂಬಾ ಇದೆ. ನೋಡು, ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನನ್ನನ್ ಏನು ಮಾಡಕ್ಕಾಗಲ್ಲ. ಅಷ್ಟೇ ಅಲ್ಲ, ಆರ್ತಿ ಅಕ್ಕ ಮತ್ತೆ ನನ್ನ ಮಧ್ಯೆ ಸಣ್ಣ ಬಿರುಕು ಕೂಡ ತರೋದಕ್ಕಾಗಲ್ಲ. ನೀವ್ ನನ್ನ ಈ ಮನೆಯಿಂದ ಆಚೆ ಹಾಕೋದಿರ್ಲಿ, ನೀವ್ ಈ ಮನೆಯಿಂದ ಹೋಗದೆ ಇರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಈ ಅಮೂಲ್ಯ ಮದ್ವೆ ಮಾಡ್ಕೊಂಡು ಸೀರೆ ಉಟ್ಕೊಂಡ್ ಮಾತ್ರಕ್ಕೆ ಸಾಧು ಅದು ಅಂತ ಅನ್ಕೋಬೇಡಿ. ಈ ಅಮ್ಮು ಯಾವತ್ತಿದ್ರು ರೌಡಿ ಬೇಬಿನೇ. ಯಾಕೆ ಯಾವಾಗ್ಲೂ ನೀನೇ ರೌಡಿ ಬೇಬಿ ಅಂತ ಹೊಗಳ್ಕೊಳ್ತೀಯ? ನೀನ್ ಕೊಡೋ ಈ ಜುಜ್ಬಿ ಬಿಲ್ಡಪ್ಗೆಲ್ಲ ಈ ಸುಹಾಸಿನಿ ಯಾವತ್ತೂ ಹೆದರಲ್ಲ. ನಿನ್ನಂತ ಈ ಬೇಬಿಗಳನ್ನ ತುಂಬಾ ನೋಡಿದೆ. ಇನ್ವಿಟೇಷನ್ ಇಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ನಾವ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತೀವಿ. ಅಂತದ್ರಲ್ಲಿ ನಾನಾ ನೀನ ನೋಡೋಣ ಬಾ ಅಂತ ಅಕ್ಷತೆ ಕೊಟ್ಟು ಕರೆದ್ರೆ ನಾವಿಂದ ಇಟ್ಟಾಗ್ತೀವ? ನೋ ವೇ, ಚಾನ್ಸೇ ಇಲ್ಲ. ಬರ್ಲಾ?
ಅಗ್ರಜ, ನಾನು ಸಾರ್ಥಕ್ ಭಾವ ನಿನಗಿಂತ ಮುಂಚೆ ಮದುವೆ ಆದ. ಸೊ ಈ ವಿಷಯದಲ್ಲಿ ನಾವಿಬ್ರು ನಿನಗಿಂತ ಸೀನಿಯರ್ಸ್. ಮದುವೆ ಆದ ಹೊಸರಲ್ಲಿ ನಮ್ಮ ಹೆಂಡತಿರ ಜೊತೆ ಜಗಳ ಆದ್ರೆ ರೂಮಲ್ಲೇ ಒಂದ್ ಮೂಲೆಯಲ್ಲೆಲ್ಲೋ ಜಾಗ ಕೊಡ್ತಾ ಇದ್ರು, ಮಲ್ಕೋತಾ ಇದ್ರು. ಆದ್ರೆ ನೀನ್ ನೋಡಿದ್ರೆ ದಿಂಬು ಬೆಡ್ಶೀಟ್ ಎರಡು ಎತ್ಕೊಂಡು ಹಾಲ್ಗೆ ಬಂದ್ಬಿಟ್ಟಿದ್ಯಾ. ಮದುವೆಗೆ ಇನ್ನೂ 1 ತಿಂಗಳು ಆಗಿಲ್ಲ. ಈ ಸಿಚುವೇಶನ್ ನಿನ್ಗೆ ಇಷ್ಟ ಬೇಗ ಬರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಪ್ಪ. ಹೌದು ವೇದಾಂತ್, ನಿಮಗೆ ಈ ಸ್ಥಿತಿ ಇನ್ನೂ ಅಟ್ಲೀಸ್ಟ್ 100 ಎಪಿಸೋಡ್ ಆದ್ಮೇಲೆ ಬರುತ್ತೆ ಅನ್ಕೊಂಡಿದ್ವಿ. ಆದ್ರೆ ಇಷ್ಟು ಬೇಗ ಬಂದಿರೋದು ನೋಡಿದ್ರೆ ಕತೆ ತುಂಬಾ ಬಾಕಿ ಇದೆ ಅನ್ಸುತ್ತೆ. ಎನಿವೆ, ವೆಲ್ಕಮ್ ಟು ದ ಕ್ಲಬ್. ಮದುವೆ ಬಗ್ಗೆ ಡಿಸೈನ್ ಸ್ಪೀಚ್ ಕೊಟ್ರಲ್ಲಪ್ಪ, ಹಾಗಿರುತ್ತೆ ಹೀಗಿರುತ್ತೆ ಅಂತ. ಅದ್ರ ಈ ಎಪಿಸೋಡ್ ಬರುತ್ತೆ ಅಂತ ಯಾಕೆ ಹೇಳಿಲ್ಲ? ಎಲ್ಲ ಗೊತ್ತನ್ನು ಮದುವೆಗಿಂತ ಮುಂಚೆನೆ ಹೇಳಿದ್ರೆ ನೀನ್ ಮದುವೆ ಆಗದೆ ಎಸ್ಕೇಪ್ ಆಗ್ಬಿಡ್ತೀಯ ನೋಡು, ಅದಕ್ಕೆ ಹೇಳಿಲ್ಲ. ಇಟ್ಸ್ ಓಕೆ, ಜಾಸ್ತಿ ಫೀಲ್ ಆಗ್ಬೇಡ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಗ್ರಜ, ಈ ಜಗತ್ತಲ್ಲಿ ಗಂಡ್ಮಕ್ಳು ಕಣ್ಣೀರಿಗೆ ವ್ಯಾಲ್ಯೂ ಇಲ್ಲ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗೆ ಆಚೋಳೆ ವೈಫು ಅಂತ ಯೋಗರಾಜ್ ಭಟ್ರು ಹೇಳಿಲ್ವಾ? ಸೊ ಫೀಲಿಂಗ್ ತೋರಿಸ್ಕೊಂಡು ಯೂಸ್ ಇಲ್ಲ. ಹ್ಯಾಪಿ ಔಟಿಂಗ್, ಎಂಜಾಯ್. ಮೀನು ಬಂಗಾರ ಓಡ ಮಾಡ್ತಿದ್ಯಾ? ಐ ಮಿಸ್ ಯು ಚಿನ್ನು. ಮೀನು, ನನ್ ಮೀನು ಮರಿ, ಐ ಲವ್ ಯು. ನೀನ್ ಮಾತ್ರ ನನ್ ಬಿಟ್ಟು ಊಟ ಮಾಡ್ತಾ ಇದ್ಯಾ? ನಂಗೆ ಊಟ ಮಾಡ್ಸಲ್ವಾ? ಮಾಡಿಸು. ಎಷ್ಟು ಟೇಸ್ಟ್ಫುಲ್ ಆಗಿದೆ. ಇನ್ನೊಂದು ಬಾವಾ, ನಮ್ ಹೆಂಡತಿರು ನಮ್ಮನ್ನ ಆಚೆ ಹಾಕಿ ಪರದೇಸಿಗಳಾಗಿ ಮಾಡಿದ್ರೆ ಕಾಂತ ನೋಡಿ ಆ ಮೀನಾಕ್ಷಿ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಈ ಟೈಮಲ್ಲಿ. ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿರೋ ಹುಡುಗಿ ಇವನಿಗೆ ಸಿಕ್ಕಿದಾಳೇನೋ ಅನ್ನೋ ತರ ಆಡ್ತಿದ್ದಾನೆ. ಹೌದು ವಿಕಿ, ಫುಲ್ಲು ಝೂಮ್ ಅಲ್ಲಿ ಇದ್ದಾನೆ. ಕಾಂತನ ಏಕಾಂತನ ಭಂಗ ಮಾಡೋಣ ಬನ್ನಿ. ಇನ್ನೊಂದು ಪಪ್ಪಿ ಕೊಡು. ಇನ್ನೊಂದು ಇನ್ನೊಂದು ಯಾಕೆ ಹೊಡಿತಾ ಇದ್ದೀರಾ ಬಾಸ್? ನಾನೇನ್ ತಪ್ಪಾಡ್ದೆ? ಅಯ್ಯೋ ಬಿಟ್ಬಿಡಿ ಬಾಸ್. ಅಯ್ಯೋ ಹೇಳ್ಬಿಟ್ಟಾದ್ರೂ ಹೊಡಿರಿ ಬಾಸ್. ಆ ಸುಹಾಸಿನಿ ನನ್ನ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅಂತ ಕಾಣುತ್ತೆ. ನಾನು ಯಾವತ್ತೂ ವೇದಾಂತ್ ದೇವರ ಕೈ ಮುಗಿಯೋದಾಗ್ಲಿ ಕುಂಕುಮ ಹಚ್ಕೊಳ್ಳೋದಾಗ್ಲಿ ನೋಡೇ ಇಲ್ಲ. ಅವನೀಗ ದೊಡ್ಡ ಕಂಪನಿ ಬಾಸು. ಇದೆಲ್ಲ ಅವನಿಗೆ ಇಷ್ಟ ಆಗಲ್ಲ ಅನ್ಸತ್ತೆ. ಅವ್ರ ಕೆಲಸ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಅಂದ ತಕ್ಷಣ ನಾನು ಪ್ರಸಾದ ಹೋಗ್ಕೊಟ್ರೆ ನಾನು ತುಂಬಾ ಸಲಿಗೆ ತಗೊಂಡಿದ್ದೀನಿ ಅಂತ ಅವ್ರು ಅನ್ಕೊಳಲ್ವಾ? ಬೇಡ ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ಅಮ್ಮ,
ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲಪ್ಪ. ಕೂತ್ಕೊ ಬನ್ನಿ. ಅಮ್ಮ, ನಿಮಗೆಲ್ಲ ಅಡ್ಜಸ್ಟ್ ಆಗಿದೆ ತಾನೆ? ಅವ್ರು ಓಕೆ ರೈಟ್? ಸ್ಯಾಲ್ರಿ ಸಾಕಾಗ್ತಿದ್ಯಾ ಅಥವಾ ಇನ್ನೊಂಚೂರು ಇನ್ಕ್ರೀಸ್ ಮಾಡಿಯಾ? ಇಲ್ಲಪ್ಪ, ನನ್ನೊಬ್ಬಳಿಗೆ ಇದು ತುಂಬ ಜಾಸ್ತಿ ಆಯಿತು. ಓಕೆ. ನಿಮಗೆ ಬೇರೆ ಏನೂ ತೊಂದರೆ ಇಲ್ಲ ತಾನೆ? ಏನೂ ಇಲ್ಲಪ್ಪ. ಅಮ್ಮ, ನಾನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬಿಡಿ. ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ. ಕೇಳಿಪ್ಪ. ಅಮ್ಮ, ನೀವು ಯಾಕೆ ಯಾವಾಗಲೂ ಒಂಥರ ಭಯದಲ್ಲೇ ಇರ್ತೀರಾ? ನಿಮಗೆ ನಿಮ್ಮವರು ಅಂತ ಯಾರೂ ಇಲ್ವಾ? ನಿಮ್ ಗಂಡ ಕೂಡ ಇಲ್ವಾ? ಓ, ಐ ಆಮ್ ರಿಯಲಿ ಸಾರಿ ಮಾ. ಅಮ್ಮ, ನಿಮಗೆ ಮಕ್ಕಳು ಇದಾರಪ್ಪ, 4 ಮಕ್ಕಳಿದ್ದಾರೆ. 3 ಜನ ಗಂಡು ಮಕ್ಕಳು, ಒಬ್ಳೆ ಹೆಣ್ಮಕ್ಳು. ಹೌದಾ? ಅಮ್ಮ, ನಮ್ದು ಸೇಮ್ ಅದೇ ಥರ. ನಮ್ಮ ತಾಯಿಗೆ ನಾವು ಕೂಡ 4 ಜನ ಮಕ್ಕಳು. 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ಅವಳ ನನ್ನ ತಂಗಿ, ಅವಳ ಹೆಸರು ಆದ್ಯ. ಅಮ್ಮ, ನಿಮ್ಗೆ 4 ಜನ ಮಕ್ಕಳು ಅಂತ ಹೇಳಿದ್ರಮ್ಮ. ನೀವ್ ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಅವ್ರ ನಿಮ್ಮನ್ನು ನೋಡ್ಕೊಳ್ತಿಲ್ವಾ? ನನಗೆ ನನ್ನ ಮಕ್ಕಳ ಜೊತೆ ಇರೋ ಸಮಯ ಇನ್ನು ಕೂಡ ಬಂದಿಲ್ಲಪ್ಪ. ಆ ದೇವ್ರು ಯಾವಾಗ ನನ್ನ ಮಕ್ಕಳ ಜೊತೆ ಸೇರಿಸ್ತಾನೆ ಅಂತ ನೋಡ್ಬೇಕು. ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವು ನಮ್ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದ್ರ? ನಾನು ಕಷ್ಟದಲ್ಲಿರುವಾಗ ನನಗೆ ಕೆಲಸ ಕೊಟ್ಟಿದ್ದೀರಾ, ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದೀರಾ, ಮಕ್ಕಳ ಥರ ಪ್ರೀತಿ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಪ್ರಸಾದ ಕೊಡ್ಲಾ? ಕೇಳ್ತಿರಲ್ಲಮ್ಮ, ಕೊಡಿ. ವೇದಾಂತ್ ನನ್ನ ಯೋಗಕ್ಷೇಮನ ವಿಚಾರಿಸೋ ಟೈಮು ಈ ಜನ್ಮದಲ್ಲಿ ನಂಗೆ ಬರತ್ತಾ? ಅಮ್ಮ, ನಿಮ್ದು ಊಟ ಆಯ್ತಾ? ವೇದಾಂತ್, ಈಗ ತಾನೇ ಹೇಳದ್ನಲ್ಲ ಊಟ ಆಯ್ತು ಅಂತ. ಸಾರಿ ಮಾ, ಆಕ್ಚುಲಿ ನಾನು ಪ್ರಶ್ನೆ ಕೇಳಿದ್ದು ನಿಮ್ಗೆಲ್ಲ. ಅಮ್ಮ, ನಿಮ್ದು ಊಟ ಆಯ್ತಾ? ಅಮ್ಮ, ನೀವು ಯಾಕೆ ಯಾವಾಗಲೂ ಬೈದಲ್ಲೇ ಇರ್ತೀರಾ? ಇಲ್ಲಪ್ಪ, ಊಟ ಆಗಿಲ್ಲ. ನೀವಿನ್ನೂ ಊಟ ಮಾಡಿಲ್ವಾ? ಅಮ್ಮ, ಮೊದಲು ಹೋಗಿ ಊಟ ಮಾಡಿ. ವೇದಾಂತ್, ಯಾರು ನೀನಮ್ಮ ಅಂದಿದ್ದು? ಅಮ್ಮ, ನಮ್ಮ ಆಫೀಸಿಗೆ ಒಬ್ರು ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಪಾಪ ಅವ್ರು ಯಾವಾಗಲೂ ಒಂಥರ ಭಯದಲ್ಲೇ ಇರ್ತಾರೆ. ಅಮ್ಮ, ಅಷ್ಟೇ ಇಲ್ಲ, ಅವ್ರು ನಮ್ಮೂರವ್ರಂತೆ. ಊರ್ನವ್ರ?
ಅವ್ರ ಹೆಸರೇನು? ನೋಡೋಕೆ ಹೇಗಿದ್ದಾರೆ? ವಯಸ್ಸು ಎಷ್ಟು? ಎಷ್ಟು ದಿನದಿಂದ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ? ನೀನು ಈ ವಿಷಯ ನಂಗೆ ಯಾಕೆ ಹೇಳಿಲ್ಲ ವೇದಾಂತ್? ಅಮ್ಮ ಐ ಓಕೆ. ನಿಮ್ಮ ವಾಯ್ಸಲ್ಲಿ ನನಗೆ ತುಂಬ ಟೆನ್ಷನ್ ಕಾಣ್ತಿದೆ ಅಮ್ಮ. ಟೆನ್ಷನ್ ಆಗದೆ ಏನಾಗುತ್ತೆ ವೇದಾಂತ್? ನೀನು ಎಲ್ರೂ ಈಸಿಯಾಗಿ ನಂಬಿಡ್ತೀಯಾ? ಅಮ್ಮ ನೀವು ನಿಜವಾಗ್ಲೂ ಏನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಮತ್ತಿನ್ನೇನು ವೇದಾಂತ್, ಗುರುತು ಪರಿಚಯ ಇಲ್ದಿರೋರ್ನ ಕೆಲ್ಸಕ್ಕೆ ಸೇರಿಸ್ಕೊಂಡು ನಾಳೆ ಅವರಿಂದ ನಿನಗೇನಾದ್ರೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಅಮ್ಮ ಪಾಪ ಅಮ್ಮ, ಅವ್ರು ನೋಡಿದ್ರೆ ಹಾಗನ್ಸೋದಿಲ್ಲ. ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ. ನೀವು ಅಂದ್ಕೊಂಡಾಗೆಲ್ಲ ಏನೂ ಆಗೋದಿಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ. ಬಾಯ್ ಮಾ. ಅಯ್ಯಯ್ಯೋ, ಯಾಕಣ್ಣ ನಮ್ಮ ಸರಸರ ಅಂತ ಹೇಳ್ಕೊಂಡ್ ಬರ್ತಿದ್ಯಾ? ಒಳ್ಳೆ ಪೊಲೀಸರು ಕಳ್ಳರನ್ನ ಕರ್ಕೊಂಡ್ ಬರೋ ತರ. ಏನ್ ವಿಷಯ? ನೀವಿಬ್ರು ಮಾಡಿದ ಕೆಲಸಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಆಗ್ಲಿ ನಿಮ್ಗೆ ಬುದ್ಧಿ ಬರೋದು. ಅಲ್ಲ, ನಿಮ್ಮನ್ನ ನೀವೇನಂತ ಅನ್ಕೊಂಡಿದೀರಾ? ಇಬ್ರು ಸೇರ್ಕೊಂಡು ನನ್ನ ಮರ್ಯಾದೆ ತೆಗಿಬೇಕು ಅಂತ ಮಾಡಿದಿರಾ ಹೇಗೆ? ಅಣ್ಣ, ಮೊದ್ಲು ಏನಾಯ್ತು ಅಂತ ಹೇಳು. ನೀವ್ ಈ ತರ ಮಾತಾಡ್ತಿದ್ರೆ ನಾವೇನು ಅಂತ ಅನ್ಕೋಬೇಕು? ನಿಮ್ಮನ್ನ ಹೀಗೆ ಬಿಟ್ರೆ ಮನೆ ಒಂದು 3 ಬಾಗ್ಲು ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಣ್ಣ, ಹಳೆ ಸೀರಿಯಲ್ ತರ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡ. ಮೊದ್ಲು ಏನಾಯ್ತು ಅಂತ ಹೇಳು. ಆರ್ತಿ, ನೀನ್ ಮಾತಾಡ್ಬೇಡ. ನೀವಿಬ್ರು ಸೈಲೆಂಟ್ ಆಗಿ ನಾನು ಹೇಳಿದ್ನ ಕೇಳಿ ಅಷ್ಟೇ. ನೀವಿಬ್ರಿಗೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಕೌನ್ಸಿಲಿಂಗ್ ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಅಣ್ಣ? ಅಲ್ಲ ಕಣ್ರೆ, ಮುಂಚೆ ಹೇಗಿದ್ರಿ ನೀವು? ಈಗ ಯಾಕೆ ಹೀಗಾಗಿದ್ದೀರಾ? ಇಬ್ರು ಮಧ್ಯೆ ಏನ್ ನಡೀತಿದೆ? ತಂಗಿ ಇಬ್ರು ಅಣ್ಣ ತಮ್ಮನ್ನ ಮದ್ವೆ ಆಗಿ ಒಂದೇ ಮನೆ ಸೊಸೆಯಾಗಿ ಬಂದಿದ್ದೀರಾ. ಇಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡೋಗ್ಬೇಕು. ಆದ್ರೆ ನೀವು ಮಾಡ್ತಿರೋದೇನು? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮರ್ಯಾದಿನ ಬೇರೆಯವ್ರ ಮನೇಲಿ ಹರಾಜಾಗ್ತಿದ್ದೀರಾ. ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದ ಕಲ್ತ್ಕೊಳ್ಳಿ. ಅಣ್ಣ, ನಾವ್ ಏನ್ ಮಾಡಿದೀವಿ ಅಂತ ಹೀಗ್ ಮಾತಾಡ್ತಿದ್ಯಾ? ಏನು ಗೊತ್ತಿಲ್ದಿರೋ ತರ ನನ್ ಮುಂದೆ ನಾಟಕ ಆಡ್ಬೇಡಿ. ಇಬ್ರಿಗಿಂತ ಮುಂಚೆ ನಾನು ಈ ಮನೆಗೆ ಅಳಿಯಾಗಿ ಬಂದವನು. ಈ ಮನೇಲಿ ಏನೇ ನಡೆದ್ರು ನನಗೆ ಗೊತ್ತಾಗುತ್ತೆ. ಈ ಕಣ್ಣ ಮುಚ್ಚಾಲೆ ಆಟ ನನ್ನ ಹತ್ರ ಆಡ್ಬೇಡಿ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಮಾಡೋದು ನೋಡಿ ನನಗೆ ನಾಚಿಕೆ ಆಗ್ತಿದೆ. ಅಣ್ಣ ಪ್ಲೀಸ್, ನೀವ್ ಈ ತರ ಮಾತಾಡೋದ್ರಿಂದ ನಮಗ್ ಸಹಿಸ್ಕೊಳಕ್ ಆಗಲ್ಲ. ನೀವ್ ಸುಮ್ನೆ ಕೊಂಕಣ ಸುತ್ತ ಬದಲು ನೇರವಾಗಿ ವಿಷಯಕ್ ಬಾ. ನೋಡಮ್ಮ, ನೀವಿಬ್ರು ಡೈಲಿ ಜಗಳ ಮಾಡ್ಕೊಳ್ತಿದ್ದೀರಾ. ನೀವಿಬ್ರು ನಡುವೆ ಮನಸ್ತಾಪ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಮಾತಾಡೋಕೆ ಅಂತಾನೆ ನಿಮ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಅಣ್ಣ, ನಮ್ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನಾನು ಕರೆಕ್ಟಾಗಿ ತಿಳ್ಕೊಂಡ್ ಮಾಡ್ತೀನಿ ಆರ್ತಿ. ಅಲ್ಲ, ನೀವಿಬ್ರು ಸ್ವಂತ ಅಕ್ಕ ತಂಗಿರು, ಒಂದೇ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ. ಇಬ್ರು ಎಷ್ಟು ಸಂತೋಷವಾಗಿ ಸುಖವಾಗಿರ್ಬೋದು. ಒಡ ಹುಟ್ಟಿದ ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯಂದ್ರಾಗಿ ಬರೋ ಅವಕಾಶ ಈ ಪ್ರಪಂಚದಲ್ಲಿ ಎಷ್ಟು ಹೆಣ್ಮಕ್ಳು ಸಿಗುತ್ತೆ ಹೇಳಿ? ಅಣ್ಣ, ನೀನ್ ಯಾಕೆ ಇವತ್ತಿಗೆ ಮಾತಾಡ್ತಿದ್ಯ ಅಂತ ಒಂಚೂರು ಅರ್ಥ ಆಗ್ತಿಲ್ಲ. ಅಮ್ಮೋ, ನೀವಿಬ್ರು ಮುಂಚಿನ ತರ ಇಲ್ಲ ಅನ್ಸಿದೆ. ಈಗಲೇ ನೀವಿಬ್ರು ಮನ್ಸಲ್ಲಿ ನೀವಿಬ್ರು ಓರ್ಗಿತ್ತಿರೋ ಅನ್ನೋ ಭಾವನೆ ಬೆಳೆದು ನಿಂತಿದೆ. ನೋಡಿ, ನೀವಿಬ್ರು ಸ್ವಂತ ಅಕ್ಕ ತಂಗಿರು, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು, ತುಂಬಾ ಪ್ರೀತಿಯಿಂದ ಒಟ್ಟಿಗೆ ಬೆಳೆದವರು. ನಿಮ್ಮ ಮಧ್ಯೆ ಮನಸ್ತಾಪ ಬರುತ್ತೆ ಅಂದ್ರೆ ಯಾರು ನಂಬಲ್ಲ. ಒಂದೇ ಮನೇಲಿ ಇದೀರಾ ಅಂದ್ಮೇಲೆ ಮನಸ್ತಾಪ ಬರೋದು ಸಹಜ. ಅದಕ್ಕೆ ಜಗಳ ಒಂದೇ ಪರಿಹಾರ ಅಲ್ಲ. ಅದೇನೇ ಇದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಇಬ್ರು ಬೇರೆ ಬೇರೆ ಮನೆಯಿಂದ ಬಂದವ್ರ ತರ ಕಿತ್ತಾಡ್ಬಿಡಿ. ನಗೋರ್ ಮುಂದೆ ನಾಚಿಕೆ ಪಡ್ಕೊಳ್ಳೋ ತರ ಮಾಡ್ಬಿಡಿ. ಇನ್ ಮುಂದೆ ಜಗಳ ಆಡೋದನ್ನೆಲ್ಲ ಬಿಟ್ಟು ಇಬ್ರು ಖುಷಿಯಿಂದ ಹೊಂದ್ಕೊಂಡೋಗಿ. ನಿಮ್ಗೂ ಹೆಸರು ತಂದ್ಕೊಂಡು ನೀವು ಅಪ್ಪ ಅಮ್ಮನಿಗೆ ಹೆಸರು ತನ್ನಿ. ಅಲ್ಲ, ಟೈಮ್ಗೆ ಟೈಮ್ ಸೆನ್ಸ್ ಹೇಳ್ತೀಯ. ನಿನಗೆ ಟೈಮ್ ಸೆನ್ಸ್ ಇಲ್ವಲ್ಲ? ಹಿಂಗೋಗಿ ಹಿಂಗ್ ಬರ್ತೀನಿ ಅಂತ ಹೇಳೋದನ್ನ ಇಷ್ಟೊತ್ತಿಗೆ ಬರ್ತಿದ್ಯಾ. ಇಷ್ಟೊತ್ತು ಎಲ್ಲೋಗಿದೆ ಅಂತ ಮಹಾಕಾರ್ಯ ಏನಿತ್ತು ನಿಂಗೆ? ಬಜಾರಿ, ನಿನ್ ನಾಲ್ಗೆ ಏನಾದ್ರು ರಬ್ಬರ್ ತೆಗೆದಿದ್ರೆ ಇಷ್ಟೊಂದು ಕಿತ್ತೋಗಿರೋದು, ಚರ್ಮದಾಗಿರೋದಕ್ಕಿನ್ನೂ ಉಳ್ಕೊಂಡಿದೆ. ಹೇ, ಮ್ಯಾಟ್ರನ್ನ ಡೈವರ್ಟ್ ಮಾಡಬೇಡ ನೀನು. ಮೊದಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಇಷ್ಟೊತ್ತು ಎಲ್ಗೋಗಿದೆ? ಬಜಾರಿ, ನಿನ್ಗೊಬ್ಬ ಸ್ಪೆಷಲ್ ಗೆಸ್ಟ್ ನ ಮೀಟ್ ಮಾಡಿಸ್ಬೇಕು ಅಂತ ಅವನ್ನ ಕರ್ಕೊಂಬರೋದಕ್ಕೆ ಹೋಗಿದ್ದೆ. ಅವ್ರು ಕೂಡ ಬಂದಿದ್ದಾರೆ. ಹೌದಾ? ನನ್ನನ್ನು ಮೀಟ್ ಮಾಡ್ಬೇಕಂತ? ಥಟ್ ತೆರಿಗೆ, ಇಷ್ಟೊತ್ತಲ್ಲಿ ನನ್ನನ್ನು ಮೀಟ್ ಮಾಡ್ಬೇಕು ಅನ್ಕೊಂಡಿರೋ ಮಹಾನುಭಾವ ಯಾರು? ಅಲ್ಲಯ್ಯ, ಅದು ಡೀಲ್ ಬಂದಿದೆ ಅನ್ನೋದಕ್ಕೆ ನಾನು ರೌಡಿಸಮ್ ಬೇರೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಇಷ್ಟೊತ್ತಲ್ಲಿ ನನ್ನನ್ನು ಯಾರು ನೋಡ್ಬೇಕು ಅಂತಿರೋರು ಯಾರಂತೆ? ಏನ್ ವಿಷಯ? ಏನ್ ವಿಷಯ ಅಂತ ನನಗೆ ಬಂದು ಕೇಳಿದ್ರೆ ನಂಗೆ ಹೆಂಗ್ ಗೊತ್ತಿರುತ್ತೆ? ನೀನೇ ಬಂದು ಕೇಳು, ಹೇಳ್ತಾನೆ. ಇದೊಳ್ಳೆ ಕತೆ ಆಯ್ತಲ್ಲ. ಅವ್ರನ್ನ ಕರ್ಕೊಂಡ್ ಬಂದಿದ್ದು ನೀನೇ ತಾನೆ? ಕರ್ಕೊಂಡ್ ಬಂದಿದ್ದು ನಾನೇ ಬಜಾರಿ, ಬಟ್ ರಿಸೀವ್ ಮಾಡೋದಕ್ಕೆ ನೀನ್ ಬರ್ಲೇಬೇಕು. ತುಂಬಾ ಹೊತ್ತಿನ ವೆಯ್ಟ್ ಮಾಡ್ತಾ ಇದಾರೆ. ಬಾ.
ಕಾಣಿಸ್ತಾನೆಲ್ಲ. ಅದನ್ನ ಅನ್ವೀಲ್ ಮಾಡು, ಗೊತ್ತಾಗುತ್ತೆ. ಮುದ್ದು ನನ್ ಬಂಗಾರ. ವೇದಾಂತ್, ಇವಳನ್ನ ನಾನು ಅದಿತಿ ಕೊಟ್ಟಿದ್ದೆ, ಇಲ್ಲ ಹೆಂಗ್ ಬಂದ್ಲು? ಹೌದಾ ಮೂಲ್ಯ, ನಿನ್ನ ರಾಣಿ ನಿನ್ ತಂಗಿ ಹತ್ರನೇ ಇತ್ತು. ಬಟ್ ಯಾವಾಗ ನಿನಗೆ ಕಾರ್ಗಳ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಯ್ತು, ನಿನ್ನ ರಾಣಿ ಮೇಲೆ ನೀನು ಪ್ರೀತಿ ಇದೆ ಅಂತಾನೂ ಗೊತ್ತಾಯ್ತು. ಸೊ ಅದಕ್ಕೆ ನಿನ್ನ ತಂಗಿಗೆ ಒಂದು ಹೊಸ ಮೊಪೆಟ್ ಕೊಡಿಸಿ ನಿನಗೋಸ್ಕರ ರಾಣಿನ ಇಲ್ಲಿ ತಗೊಂಡ್ಬಂದಿದೆ. ಇನ್ನು ಮುಂದೆ ನಿನ್ನ ರಾಣಿ ನಮ್ಮ ಮನೇಲೆ ಕಾಯಂ ಆಗಿರುತ್ತೆ. ರೌಡಿ ಬೇಬಿ ರಾಣಿ ಇಬ್ರು ಸೇರ್ಕೊಂಡು ಜಾಲಿ ರೈಡ್ ಹೋಗ್ಬೋದು. ತುಂಬಾ ಲಕ್ಕಿ. ನೀನೆಲ್ಲ ಲಕ್ಕಿ, ನೀವೇನು ಪಡೆದಿರೋ ನಾನು ಲಕ್ಕಿ. ಅಯ್ಯೋ, ನನ್ ಬಗ್ಗೆ ಅಲ್ಲಯ್ಯ ಹೇಳಿದ್ದು, ನನ್ನನ್ ಪಡೆದಿರೋ ನೀನು ಲಕ್ಕಿನೇ, ಅದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ಹೊಸ ಸ್ಕೂಟಿ ಪಡ್ಕೊಂಡಿರೋ ಅದಿತಿನೂ ಲಕ್ಕಿ ಅಂತ ಹೇಳ್ದೆ. ಸೀರಿಯಸ್ಲಿ? ತಮಾಷೆ ಮಾಡಿದೆ. ಥ್ಯಾಂಕ್ಸ್ ವೇದಾಂತ್. ಹೋಮದಲ್ಲಿದ್ದಿದ್ದು ನನ್ನ ಜೀವನ ಮತ್ತೆ ವಾಪಸ್ ತರಿಸ್ಬಿಟ್ಟೆ. ಇವ್ಳು ನೆನಪಲ್ಲಿ ಕೊರ್ಗಿ ನನಗೆ ಕಾಯಿಲೆನೇ ಬಂದ್ಬಿಟ್ಟಿತ್ತು. ಆ ಕಾಯಿಲೆನ ವಾಸಿ ಮಾಡಿ ಡಾಕ್ಟರ್ ಆಗ್ಬಿಟ್ಟೆ. ನನ್ನ ಪ್ರಾಣ ಉಳಿಸಿ ದೇವ್ರಾಗ್ಬಿಟ್ಟೆ. ಕಮಾವನ ಮುನಿ, ಹೆಂಡತಿಯಾಸನ ಅರ್ಥ ಮಾಡ್ಕೊಂಡು ಅದನ್ನ ಈಡೇರಿಸಿಲ್ಲ ಅಂದ್ರೆ ಗಂಡನಾಗಿ ಪ್ರಯೋಜನ ಹೇಳು. ಈಗ ಅದನ್ನೆಲ್ಲ ಬಿಟ್ಟು ಹಾಕು, ಬಾ ನಾನು ನೀವು ರಾಣಿ ಮೇಲೆ ಒಂದು ಜಾಲಿ ರೈಡ್ ಹೋಗುವ. ರೈಡ್ ತಾನೆ, ಅದಕ್ಕೇನಂತೆ, ಬಾ ಹೋಗೋಣ. ಬಾ. ಥ್ಯಾಂಕ್ ಯು. ಅರೆ ಅಮ್ಮ, ರಾಣಿ ಇಲ್ಲಿಗೂ ಬಂದ್ಬಿಟ್ಲಾ? ವಾವ್, ಸೂಪರ್. ನಾವ್ ರಾಣಿ ಮೇಲೆ ರೈಡ್ ಹೋಗಿ ಎಷ್ಟು ದಿನ ಆಯ್ತಲ್ವಾ? ಬೇಡ, ನೀವ್ ನಿಮಿಷ ಕೆಳಗಿಳಿ. ಯಾಕೆ, ಏನಾಯ್ತು? ಇಳಿ, ಹೇಳ್ತೀನಿ. ಅಕ್ಕ, ನೀನ್ ಬಾ, ಕೂತ್ಕೋ. ಬಾ ಅಕ್ಕ. ವೇದಾಂತ್, ನಾನು ನೀನು ರಾಣಿ ಮೇಲೆ ತುಂಬಾ ಸತಿ ಸವಾರಿ ಹೋಗಿದ್ದೀವಿ. ಆದ್ರೆ ನಾನು ಅಕ್ಕ ರೌಂಡ್ಸ್ ಹೋಗಿ ತುಂಬಾ ದಿನಗಳಾಯ್ತು. ಅದಕ್ಕೆ ಇವತ್ತು ಅಕ್ಕನ ಜೊತೆ ರೌಂಡ್ಸ್ ಹೋಗಿ ಬರ್ತೀನಿ. ಓ, ನಾನು ಇಷ್ಟು ದಿನ ಮಾತಾಡ್ಸಕ್ ಆಗಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ರಾಣಿ? ಪ್ಲೀಸ್ ಕಣೆ, ಸಾರಿ. ಇನ್ಮೇಲೆ ಯಾವತ್ತೂ ಈ ಥರ ರಿಪೀಟ್ ಆಗಲ್ಲ. ಇವತ್ತೇ ಲಾಸ್ಟ್ ಅನ್ಕೊಂಬಿಡು. ನಾನು ಮುದ್ದು ಕಂದಲ್ಲ, ಸ್ಟಾರ್ಟ್ ಆಗು.